ಹಾಯ್ ಫ್ರೆಂಡ್ಸ್, ಅಮ್ಮು ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಸಿ ತೊಗರಿ ಕಾಳು ಕುದಿಸ್ಕೊಂಡು ಇದಕ್ಕೆ ಹಸಿ ಕಡಲೆ ಪಲ್ಯನ ಮಿಕ್ಸ್ ಮಾಡಿ ಯಾವ ಥರ ಪಲ್ಯ ಮಾಡಬೇಕು ಅಂತ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸಾಸಿವೆ, ಎಣ್ಣೆ, ಜೀರಿಗೆ, ಉಪ್ಪು. ಇದು ಯಾವ ಥರ ಮಾಡೋಣ ಅಂತ ತೋರಿಸ್ತೀನಿ ಬನ್ನಿರಿ. ನೋಡಿರಿ ಇವಾಗ ನಾನು 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಚಮಚ ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಟ್ಟಿಟ್ಕೊಂಡಿದ್ದೀನಿ. ಇದು ಹಾಕೊಳ್ಳೋಂಬರ್ರಿ. ಇವಾಗ ಬೆಳ್ಳುಳ್ಳಿ ಹಾಕೊಂಡು ಬರ್ರಿ. ಈ ಥರ ಕುದಿತೈತೆ. ಒಂದು ಗಡ್ಡೆ ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ದೀನಿ. ಈಗ ಇದು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ಈ ಥರ ಕೆಂಪಗಾಗಿ ಫ್ರೈ ಮಾಡ್ಕೊಂಡಾಯ್ತು. ಇವಾಗ ಈ ಕಾಳನ್ನ ಕುದಿಸಿಟ್ಕೊಂಡಿದ್ದೆ, ಹಸಿ ಕಾಳು ತೊಗರಿದು. ಇದು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಈಗ ನೋಡಿರಿ, ಈ ಥರ ಫ್ರೈ ಮಾಡ್ಕೊಂಡಾಯ್ತು. ಇವಾಗ ಸ್ವಲ್ಪ ಆಲ್ರೆಡಿ ನಾನು ಉಪ್ಪು ಹಾಕ್ಕೊಂಡಿದ್ದೆ, ರುಚಿ ತಕ್ಕಟ್ಟು. ಆದರೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಇದು ಪಲ್ಯನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡೋಣ್ರಿ. ನೋಡಿರಿ, ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಗ ಆಗುತ್ತೆ ಈ ಥರ ಪಲ್ಯ. ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಆಗುವಂಥದ್ದು ಇದು. ಈ ಥರ ಮಾಡಿ ನೋಡಿರಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ನೋಡಿರಿ, ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಶೇಂಗಾನ ಕುಟ್ಬಿಟ್ಟು ಸ್ವಲ್ಪ ಪುಡಿ ಮಾಡ್ಕೊಂಡಿರ್ತೀವಲ್ಲ, ಹುರ್ಕೊಂಡು ಸ್ವಲ್ಪ ಹಿಂಡಿ ಹಾಕೋತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಬೇಕು. ಆಮೇಲೆ ನೋಡಿರಿ ಎಷ್ಟು ಚೆನ್ನಾಗಾಯಿತು. ನೋಡಿರಿ ಯಾವ ಥರ ಬಂತು ಅಂತ. ಹಸಿ ತೊಗರೆ ಕಾಳು ಕುದಿಸ್ಬಿಟ್ಟು ಹಸಿ ಕಡಲೆ ಪಲ್ಯನ ಮಿಕ್ಸ್ ಮಾಡಿರೋಂಥ ಪಲ್ಯ ಎಷ್ಟು ಚೆನ್ನಾಗಾಗುತ್ತೆ. ಇದ್ರ ಜೊತೆ ಜೋಳದ ರೊಟ್ಟಿ ಸೂಪರ್ ಕಾಂಬಿನೇಷನ್ನು. ಒಂದು ಸಲ ಮಾಡಿ ನೋಡಿರಿ ಯಾವ ಥರ ಬಂತು ಅಂತ. ಎಷ್ಟೊತ್ತು ನೋಡೋದಕ್ಕೆ ಥ್ಯಾಂಕ್ ಯು.